ಬಡವರ ಪಾಲಿನ ಆಶಾಕಿರಣ ಡಾಕ್ಟರ್ PC ಸುಧಾಕರ್ ಹಂದೆ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ, ಅಂದರೆ ವೈದ್ಯರು ದೇವರಿಗೆ ಸಮಾನ ಅಂತ. ಆದರೆ ಇವರು ದೇವರಿಗೆ ಸಮಾನ ಅಲ್ಲ, ನನ್ನ ಮನಸ್ಸಿಗೆ ಇವರೊಂದು ದೇವರು, ನಡೆದಾಡುವ ದೇವರು. ಇತ್ತೀಚಿನ ನಮ್ಮ ಈ ಒಂದು 10 ಗ್ರಾಮಗಳಿಗೆ ಡಾಕ್ಟರ್ ಸುಧಾಕರ್ ಅಂತ ಹೇಳಿದರೆ ಒಂದು ಮಗನ ರೀತಿ. ನನ್ನ ತಾಯಿಗೆ ಅವರು ಮಗನ ರೀತಿಯೇ ಇದ್ದರು. ನನ್ನ ತಾಯಿ ತೀರ್ಕೊಂಡು 20 ವರ್ಷ ಆಯಿತು. ಅವ್ರು ಮುಟ್ಟಿದ್ರೆ ಸಾಕು, ನಮ್ಮ ಅಮ್ಮನಿಗೆ ಏನೋ ಒಂದು ಹೊಸ ಜೀವ ಬಂದಾಗೆ. ನಾವು ಕೂಡ ದೂರದ ಬೆಂಗಳೂರಿನಲ್ಲಿ ನಮ್ಗೆ ಯಾವುದೇ ಒಂದು ಕಾಳಜಿ ಇರ್ತಿರ್ಲಿಲ್ವ ನಮ್ಮ ಮನೆಗಳಲ್ಲಿ ಏನಾಗುತ್ತೆ ನಮ್ಮ ಹಿರಿಯರಿಗೆ ಅಂತ. ಯಾಕಂತ ಹೇಳಿದ್ರೆ ಡಾಕ್ಟರ್ ಸುಧಾಕರ್ ಇದ್ದಾರಂತ. ಅವರ ಕ್ಲಿನಿಕ್ ಎದುರು ಹೋಗಿ ನೋಡಿದರೆ ಆ ಜನ ನಿಂತಿರೋದು, ಆ ಜನ ಜಂಗುಳಿ, ಅದೇ ಒಂದು ಹಬ್ಬ. ಅವರು ಹಣ ಮಾಡುವುದಿದ್ದರೆ ಅದೆಷ್ಟೋ ಮಾಡಬಹುದಿತ್ತು. ಪ್ರಾಯಶಃ ಅವರು ಬದುಕಿನ ಪ್ರಾರಂಭದಲ್ಲೇ ಬದುಕಿನ ಉದ್ದೇಶವನ್ನು ಕೊಂಡುಕೊಂಡಿರಬೇಕು. ಇಂಥ ಒಂದು ನಿಗರ್ವಿ, ಸರಳ, ಸಜ್ಜನಿಕೆಯ ಮಹಾನುಭಾವನನ್ನು ನನ್ನಲ್ಲಿ ಶಬ್ದಗಳೇ ಇಲ್ಲ ಅವರನ್ನು ವರ್ಣಿಸಲಿಕ್ಕೆ. ನಾವೆಲ್ಲಾದರೂ ಊರಿಗೆ ಬಂದಾಗ ಎಲ್ಲೋ ತಲೆನೋವು ಮತ್ತೊಂದು ಇನ್ನೊಂದು ಅಂಥೇಳಿ ಸ್ವಲ್ಪ BP ಚೆಕಪ್ ಮಾಡಿಸ್ಕೊಳ್ಳು ಅಂತ ಹೋದರೆ ಆ ಜನಜಂಗುಳಿಯ ಮಧ್ಯೆಯೂ ಕೂಡ ನಮಗೇನೋ ಮುಜುಗರ. ಅದು ಹೇಗೆ ಅವ್ರನ್ನೆಲ್ಲ ಇದು ಮಾಡಿ ಹೋಗೋದಂತ ಕರೀತಾರೆ. BP ಪಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಡಾಕ್ಟ್ರೇ ಫೀಸ್ ಹೋಗಿ ಮರ ಅಂತೇಳಿ ದೂಡಿ ಬಿಡ್ತಾರೆ. ಅದು ನಮ್ಮ ಡಾಕ್ಟರ್ ಸುಧಾಕರ್. ಸೊ ಹಾಗೆ ನಾನು ಸುಧಾಕರ್ ಬಗ್ಗೆ ನನಗೆ ಅತಿ ಹತ್ತಿರದಿಂದ ಗೊತ್ತು. ಹೀ ಈಸ್ ಮೈ ರೋಲ್ ಮಾಡೆಲ್. ಅವರೊಂದು ಆದರ್ಶ ವ್ಯಕ್ತಿ. ಒಬ್ಬ ಉತ್ತಮ ವ್ಯಕ್ತಿತ್ವ ಯಾವ ರೀತಿ ಬೆಳೆಸ್ಕೊಂಡಂತ ಹೇಳಿದರೆ ನನಗೆ ಡಾಕ್ಟರ್ ಸುಧಾಕರ್ ತುಂಬ ಆದರ್ಶಪ್ರಾಯರಾಗ್ತಾರೆ. ಅವರ ಒಂದು ವ್ಯಕ್ತಿತ್ವ ಅಪೇಕ್ಷಣೀಯ ಮಾತ್ರವಲ್ಲ, ಅನುಕರಣೀಯ ಕೂಡ. ಸರ್, ನೀವು ಯಾವಾಗಲೂ ಹೀಗೆ ಇರಿ. ನಿಮಗೆ ಶ್ರೀದೇವರು ಆಯುರಾರೋಗ್ಯ, ನಿಮ್ಮ ಪತ್ನಿಯವರು ಬಂದಿದ್ದಾರೆ. ಸೊ ನಿಮ್ಮ ಧರ್ಮಪತ್ನಿ, ನಿಮ್ಗೆ ಇವತ್ತು 2 ಮಕ್ಕಳು, ದೊಡ್ಡ ಮಕ್ಕಳಿದ್ದಾರೆ ಅಂತ ಹೇಳಿ ನನಗೆ ಇವತ್ತೇ ಗೊತ್ತಾದ. ನಾನು ಎಣಿಸ್ಕೊಂಡೆ ನೀವು ಇನ್ನೂ ಚಿಕ್ಕವರು ಅಂತ. ನೀವು ನನಗಿಂತ ಚಿಕ್ಕವರು. ಸೊ ನಮಗೆ ನಿಮ್ಮ ಸೇವೆ ಅನುಚಾನ ಇರಲಿ. ನಿಮ್ಮ ಈ ಸಮಾಜವನ್ನು, ಸಮಾಜಮುಖಿ ವ್ಯವಸ್ಥೆಯಲ್ಲಿ ಸಮಾಜದ ಸ್ವಾಸ್ಥ್ಯ ಕಾದುಕೊಳ್ಳೋದು ತುಂಬ ಮುಖ್ಯವಾಗುತ್ತದೆ. ಅದು ಖಾಲಿ ದೈಹಿಕ ಆರೋಗ್ಯವಲ್ಲ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯ ಕೂಡ. ಅದೆಲ್ಲವನ್ನು ನೀವು ಉತ್ತಮವಾಗಿ ನಿಭಾಯಿಸ್ತಿದ್ದೀರಿ. ಇನ್ನೂ ಮುಂದೆ ಇದೇ ರೀತಿ ನಮಗೊಂದು ಉತ್ತಮ ವೈದ್ಯರಾಗಿ, ನಮಗೆಲ್ಲ ನಮ್ಮ ಎಲ್ಲ ಸುತ್ತಮುತ್ತಲ ಗ್ರಾಮಗಳಿಗೆ ನೀವೊಬ್ಬರು ದೇವರಾಗಿ, ದೇವರ ಸಮಾನರಾಗಿ ನಮಗೆಲ್ಲ ನಿಮ್ಮ ಸೇವೆ ಇನ್ನೂ ಮುಂದುವರಿಯಲಿ. ರಥಬೀದಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಒಡ್ಡರ್ಸೆ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ವೇದಿಕೆ ಇವರ ದಶಮಾನೋತ್ಸವ ಸಂಭ್ರಮ 2025 ಪ್ರಯುಕ್ತ ಬಡವರ ಪಾಲಿನ ಆಶಾಕಿರಣ ಡಾಕ್ಟರ್ PC ಸುಧಾಕರ್ ಹಂದೆ ಇವರಿಗೆ ಸಮರ್ಪಿಸಿದ ಸಮ್ಮಾನ ಪತ್ರ. ಸರ್ ಅದೇರೆ, ವೈದ್ಯೋ ನಾರಾಯಣೋ ಹರಿ ಎಂಬ ಲೋಕೋಕ್ತಿಗೆ ತಕ್ಕುದಾದ ವ್ಯಕ್ತಿತ್ವ. ವೈದ್ಯರು ಎಂದರೆ ಸೇವೆ ಎಂಬ ಧ್ಯೇಯ ನುಡಿಗೆ ಅನ್ವರ್ಥನಾಮ. ಸದಾ ಮಕ್ಕಳಂತೆ ಮಕ್ಕಳಾಟಿಕೆ ಮಾಡಿ ಮಕ್ಕಳ ಮುಖದಲ್ಲಿ ಮುಗುಳ್ನಗು ತರಿಸುವ ಸಾಲಿಗ್ರಾಮ ಸೇರಿದಂತೆ ಸುತ್ತಮುತ್ತ 10 ಊರಿನ ಮಕ್ಕಳಿಂದ ಹಿಡಿದು ಹಣ್ಣು ಮುದುಕರವರೆಗೂ ಬೇಕಾಗುವ ಮಕ್ಕಳ ಡಾಕ್ಟ್ರು ನಮ್ಮ ಸುಧಾ ಕ್ಲಿನಿಕ್ನ ಸುಧಾಕರ್ ಡಾಕ್ಟ್ರು. ಗ್ಯಾಸ್ಟ್ರಿಕ್ಕಿಗೆ ಎದೆನೋವು ಬಂದು ಆಸ್ಪತ್ರೆಗೆ ಹೋಗಿ ತೋರಿಸಿದರೆ ಕೆಲವೊಬ್ಬರು ಹೃದಯದ ಶಸ್ತ್ರಚಿಕಿತ್ಸೆಯನ್ನೇ ಮಾಡುವಂಥ ಈ ಕಾಲದಲ್ಲೇ ಡಾಕ್ಟ್ರೇ ಇಲ್ಲಿ ಒತ್ತಿಕೊಂಡರೆ ನೋವಾಗುತ್ತಿದೆ ಎಂದರೆ ಅಲ್ಲೆಂತಕ್ಕೆ ಒತ್ಕಂತೆ ಮರೆಯ ಹೋಗಿ ಎಂದು ಬೆನ್ನು ತಟ್ಟಿ ಕಳುಹಿಸುವ ಈ ಡಾಕ್ಟ್ರು ಮೇಲ್ಪಂಕ್ತಿಯಲ್ಲಿ ನಿಲ್ಲುತ್ತಾರೆ. ಸುಮಾರು 3 ದಶಕಗಳಿಂದ ಸಾಲಿಗ್ರಾಮದ ಪೇಟೆಯಲ್ಲಿ ಸುಧಾ ಕ್ಲಿನಿಕ್ ಎಂಬ ಬಡವರ ಪಾಲಿನ ಸಂಜೀವಿನಿ ಕೇಂದ್ರದಲ್ಲಿ ಸದಾ ರೋಗಿಗಳ ಪಾಲಿನ ಧನ್ವಂತರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಇವರ ಸೇವಾ ಕೈಂಕರ್ಯಕ್ಕೆ ಇದುವರೆಗೂ ಯಾರೂ ಪ್ರತಿಸ್ಪರ್ಧಿಗಳು ಹುಟ್ಟಿರಲಿಕ್ಕಿಲ್ಲ. ಕೊರೋನಾ ಕಾಲದ ಖಾಲಿಯಾದ ಊರಿಗೆ ಕಾವಲುಗಾರರಾಗಿದ್ದವರು ಈ ನಮ್ಮ ಡಾಕ್ಟ್ರು. ಒಂದೊಮ್ಮೆ ಕೊರೋನಾ ಮಹಾಮಾರಿ ಇವರಿಗೆ ಅಂಟಿಕೊಂಡಾಗ ಇವರ ಪರವಾಗಿ ಊರೇ ಆಂಜನೇಯನ ಕಾಲಬುಡದಲ್ಲಿ ಕುಳಿತು ಸಾಮೂಹಿಕ ಪ್ರಾರ್ಥನೆ ನಡೆಸಿದ್ದನ್ನು ಕಂಡರೆ ತಿಳಿಯುತ್ತದೆ ಇವರನ್ನು ಪ್ರೀತಿಸುವ ಜೀವಗಳೆಷ್ಟು ಎಂದು. 5 ರೂಪಾಯಿಯಿಂದ ಪ್ರಾರಂಭವಾದ ಇವರ ಫೀಸು ಈಗ 20-30ಕ್ಕೆ ಬಂದಿದ್ದೇ ತುಂಬ ಕಷ್ಟದಿಂದ. ಅದು ಕೂಡ ಕೆಲವೊಮ್ಮೆ ಎಷ್ಟಾಯಿತು ಡಾಕ್ಟ್ರೇ ಎಂದರೆ ಕೈ ತೋರಿಸಿ ಇರಲಿ ಬಿಡಿ ಎಂಬುದಕ್ಕೂ ಮುಗಿಯುತ್ತದೆ.
ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವಾದರಗಳನ್ನು ಪಡೆದಿರುವ ನಿಮ್ಮ ಜೀವನವೇ ಒಂದು ಹೊತ್ತಗೆ. ನಿಮ್ಮ ಆದರ್ಶಗಳೇ ನಮ್ಮೆಲ್ಲರಿಗೂ ದಾರಿದೀಪ. ಎಲ್ಲರ ನೋವಿಗೂ ಮದ್ದು ನೀಡುವ ನೀವು ತಪ್ಪದೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಮದ್ದನ್ನು ತೆಗೆದುಕೊಳ್ಳಿ. ಏಕೆಂದರೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಹಾಗೂ ಅವರ ಮಕ್ಕಳಿಗೂ ಬೆನ್ನು ತಟ್ಟಿ ಏನಾತಿಲ್ಲ ಹೋಗ ಎಂದು ಹೇಳಲು ನೀವು ಬೇಕೇ ಬೇಕು. ಅಷ್ಟಲ್ಲದೆ ಹೇಳಿದ್ದಾರೆಯೇ, ಸಾಲಿಗ್ರಾಮದಲ್ಲಿರುವ 3ನೇ ದೇವರು ನೀವೆಂದು. ಸಾದಾ ಸೀದಾ ಬದುಕಿನ ಸದಾ ನಗುವ ಸುಧಾ ಕ್ಲಿನಿಕ್ನ ಸುಧಾಕರ್ ಡಾಕ್ಟರ್ಗೆ ನಿಮ್ಮೆಲ್ಲರ ಪರವಾಗಿ ಅಭಿಮಾನಪೂರ್ವಕವಾಗಿ ಗೌರವದಿಂದ ಸಲ್ಲಿಸಿಕೊಳ್ಳುತ್ತಿರುವ ಅಭಿನಂದನಾ ಆಲೇಖ.